ಯೂಟ್ಯೂಬ್ ನೋಡ್ಕೊಂಡು ಇಲ್ಲೊಬ್ಬ ಆಪರೇಷನ್ ಮಾಡವನೆ. ಪಿತ್ತಕೋಶದಲ್ಲಿ ಕಲ್ಲಿದೆ ಅಂಥೇಳಿ ನಾನು ಯೂಟ್ಯೂಬ್ ನೋಡ್ಕೊಂಡೆ ಎಲ್ಲ ಆಪರೇಷನ್ ಮಾಡ್ತೀನಿ ಅಂಥೇಳಿ ಮಹಿಳೆಯನ್ನು ಕೊಂದು ಹಾಕಿದ್ದಾನೆ ಕೊಲೆಗಾರ. ನಕಲಿ ವೈದ್ಯನ ಕಪಟ ಟ್ರೀಟ್ಮೆಂಟ್ ಇದು. ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೋದನ್ನ ಕೇಳಿದ್ದೀವಿ, ಚಿತ್ರಾನ್ನ ಮಾಡ್ತಾರೆ. ಯೂಟ್ಯೂಬ್ ನೋಡ್ಕೊಂಡು ಈ ರಾಸ್ಕಲ್ ಆಪರೇಷನ್ ಮಾಡವನೆ. ನಕಲಿ ವೈದ್ಯನ ಟ್ರೀಟ್ಮೆಂಟಿಗೆ ಮಹಿಳೆ ಬಲಿಯಾಗಿದ್ದಾಳೆ ಪಾಪ. ವೈದ್ಯನ ನಿರ್ಲಕ್ಷ್ಯದಿಂದ 25 ವರ್ಷದ ಮಹಿಳೆ ಸಾವು. ಪಿತ್ತಕೋಶದಲ್ಲಿ ಕಲ್ಲುಗಳು ಹೆಚ್ಚಿದೆ ಅಂತ ಹೇಳಿ ನಂಬಿಸಿದ್ದಾನೆ. ಆಕೆಗೆ ನಂಬಿಕೆ ಬಂದಿದೆ. ಮಹಿಳೆಯ ಉದರವನ್ನು ಕೊಯ್ದು ಆಪರೇಷನ್ ನಡೆಸಿದ್ದಾನೆ. ಮಾಡಿದ ಆಪರೇಷನ್ ಸಂಪೂರ್ಣ ತಪ್ಪು ವಿಧಾನ ಆದ್ದರಿಂದ ಮಹಿಳೆ ಸಾವನ್ನಪ್ಪಿದ್ದಾಳೆ. ಆಪರೇಷನ್ ನಡೆಸುವ ಯಾವುದೇ ಅರ್ಹತೆ ಇಲ್ಲದಿದ್ದರೂ ಆಪರೇಷನ್ ಮಾಡಿದ್ದ ವೈದ್ಯ ಉತ್ತರ ಪ್ರದೇಶದಲ್ಲಿ ಏನು ಬೇಕಾದರೂ ಆಗುತ್ತೆ. ಬಾರಾಬಂಕಿಯಲ್ಲಿ ಘಟನೆ ಸಂಭವಿಸಿದೆ. ಘಟನೆಗೆ ಸಂಬಂಧ ಮೃತಳ ಗಂಡ ಬಹದ್ದೂರ್ನಿಂದ ದೂರು ದಾಖಲಾಗಿದೆ. ದೂರಿನ ಹಿನ್ನೆಲೆ ನಕಲಿ ವೈದ್ಯನನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಆ ಹೆಣ್ಣುಮಗಳಿಗೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೂ ಪರವಾಗಿರಲಿಲ್ಲ, ಸತ್ತೇ ಹೋಯಿತು. ಗಂಡನಿಗೆ ಸಂಶಯ ಬಂದು ಕೇಳದ್ನಂತೆ, ಆಪರೇಷನ್ ಎಕ್ಸ್ಪರ್ಟ್ಗಳು ಯಾರಾದರೂ ಬರ್ತಾರೆ ಅಂತಾನೂ ಕೂಡ ನಂಬಿಸಿದ್ನಂತೆ. ಆಪರೇಷನ್ ಥಿಯೇಟರ್, ಅದೇನು ಆಸ್ಪತ್ರೆ ಥರ ಏನೂ ಇಲ್ಲ, ಅದ್ರ ವರದಿಯನ್ನು ನೋಡುವಾಗ ಗೊತ್ತಾಯಿತು. ಅದೊಂದು ಟೆಂಟು, ಅದು ಆಸ್ಪತ್ರೆಯ ರೂಪನೂ ಇಲ್ಲ, ಅದರ ಆಕಾರನೂ ಇಲ್ಲ, ಒಂದು ಟೆಂಟೆ ಆಪರೇಷನ್ ಥಿಯೇಟ್ರು. ಹೊರಗೆ ವೆಯ್ಟಿಂಗ್ ಮಾಡ್ತಿದ್ದ ಗಂಡ ಪಾಪ, ಒಳಗೆ ಹೆಂಡತಿ ಟ್ರೀಟ್ಮೆಂಟ್ ಪಡೀತಿದ್ದಾಳೆ, ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದ. ಈ ಡಾಕ್ಟ್ರ್ ಕಂಪೌಂಡ್ರು ಕಂಡಂಗೆ ಕಾಣಿಸವನೆ. ಈ ಗಂಡನಿಗೆ ಡೌಟ್ ಆಗಿ ಕೇಳವನು, ನೀನೇ ಡಾಕ್ಟ್ರಾ, ನೀನೇ ಕುಯ್ಯೋದ ಹೊಟ್ಟೆನ ಅಂತ. ಹ್ಞೂ ಅಂತ ಹೇಳಿದ್ದಾನೆ. ಜೊತೆಗೆ ಪಿತ್ತಕೋಶದ ಕಲ್ ತೆಗೆಯೋದಕ್ಕೆ ಎಕ್ಸ್ಪರ್ಟ್ ಒಬ್ಬ ಬರ್ತವನೆ ಆನ್ ದಿ ವೇ ಅಂತಲೂ ಕೂಡ ಹೇಳಿದ್ದ. ನಂಬಿದ ಗಂಡನ ಕಾದು ಸುಸ್ತಾಗಿ ಕೊನೆಗೆ ಕೇಳ್ದ, ಅವ್ರು ಬರೋದಿಲ್ವ? ಇಲ್ಲ, ನಾನೇ ಸ್ವಲ್ಪ ಯೂಟ್ಯೂಬ್ ನೋಡ್ತೀನಿ, ನನಗದ್ರದ್ದು ಫಾರ್ಮಾಲಿಟೀಸ್ ಗೊತ್ತಿದೆ, ಯೂಟ್ಯೂಬ್ ನೋಡಿದ್ರೆ ನನಗೆ ನೆನಪಾಗ್ಬಿಡುತ್ತೆ ಅಂತ ಹೇಳಿ ಅವನು ಮುಂದೆನೇ ಯೂಟ್ಯೂಬ್ ಓಪನ್ ಮಾಡವನೆ. ಹೌ ಟು ಪಿತ್ತನ ಕುಯ್ಯೋದು ಅಂತೇಳಿ ಟೈಪ್ ಮಾಡಿ ಆಪರೇಷನ್ ಮಾಡೋ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಆ ಎಮ್ಮನ ಹೊಟ್ಟೆ ಕುಯ್ದವನೆ. ಪಿತ್ತಕೋಶದ ಕಲ್ಲು ಹೋಯಿತು, ಆ ಎಮ್ಮನ ಜೀವನೂ ಹೋಯಿತು. ಈ ನಕಲಿ ವೈದ್ಯನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಅದಾದ ಮೇಲೆ ಈತ ದೂರು ಕೊಟ್ಟ, ಮತ್ತೊಂದು ಮಗದೊಂದು. ಅದಕ್ಕಿಂತ ಮುಂಚಿತವಾಗಿ ಆಸ್ಪತ್ರೆಯಲ್ಲಿ ಹೈಡ್ರಾಮಗಳೇ ಆಗಿತ್ತು. ಅಲ್ಲಿನ ಗ್ರಾಮಸ್ಥರು ಸೇರ್ಕೊಂಡ್ರು, ಪೊಲೀಸ್ನವರು ಬಂದರು, ನಿಯಂತ್ರಣ ಮಾಡಿದ್ರು. ಅದಾದ ನಂತರ ಅವರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡ್ರು. ಅದಾದ ಮೇಲೆ ಗಂಡನ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. ನಕಲಿ ವೈದ್ಯನ ಟ್ರೀಟ್ಮೆಂಟಿಗೆ ಮಹಿಳೆ ಬಲಿ. ವೈದ್ಯನ ನಿರ್ಲಕ್ಷ್ಯದಿಂದ 25 ವರ್ಷದ ಮಹಿಳೆ ಸಾವನ್ನಪ್ಪಿರುವಂತಹದ್ದು. ಪಿತ್ತಕೋಶದಲ್ಲಿ ಕಲ್ಲುಗಳು ಹೆಚ್ಚಿದೆ ಅಂತ ಹೇಳಿ ನಂಬಿಸಿದ್ದ. ಮಹಿಳೆಯ ಉದರವನ್ನು ಕುಯ್ದು ಆಪರೇಷನ್ ನಡೆಸಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಈ ಥರದ್ದು ಯಾವುದಾದ್ರೂ ಕಿತ್ತೋಗಿರೋ ಟೆಂಟಲ್ಲಿ ಅವನಾದರೂ ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರೆ ಸರ್ಟಿಫೈಡ್ ಆಗಿರೋ ಸರ್ಟಿಫಿಕೇಟ್ ಇದೆಯೇನೋ, ನಿನ್ನ ಹಣೆ ಬರನ ತೋರಿಸಿ ಅಂತ ಕೇಳಿ ಸುಮ್ಮನೆ ಚಾಕು ಗೀಕು ತಗೊಂಡು ಹೊಟ್ಟೆ ಕುಯ್ದು ಏನೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರದಲ್ಲೇ ಇರೋವನ್ನೆಲ್ಲ ಆಪ್ರೇಷನ್ ಮಾಡ್ತೀನಿ ಅಂತ ಹೊರಟ್ರೆ ನಮ್ಮ ತಾಯಂದಿರ ಜೀವಗಳು ಹೋಗ್ತವೆ. ಹುಷಾರಾಗಿರಿ. ಆಸುಪಾಸಿನ ಡಾಕ್ಟರ್ಗಳು ಏನು ಕಲ್ತವ್ರೆ ಅವ್ರು ಹಿನ್ನೆಲೆ ಚೆಕ್ ಮಾಡೋ ಎಲ್ಲ ಹಕ್ಕು ನಿಮಗಿದೆ, ಸಾರ್ವಜನಿಕರಿಗಿದೆ. ಸರ್ಟಿಫೈಡ್ ನಾವು ನೇತಾಕಿರ್ಬೇಕಲ್ಲಿ ಗೋಡೆಯಲ್ಲಿ. ಡಾಕ್ಟ್ರೇನಾ MBBS ಕಲ್ತಿರೋದು ಅಥವಾ 9ನೇ ಕ್ಲಾಸಲ್ಲಿ 3 ಸತಿ ಕೂತೆದ್ದು ಬಂದವನ, ಎಲ್ಲವೂ ಇರುತ್ತೆ ಅಲ್ಲಿ, ಅದನ್ನು ಚೆಕ್ ಮಾಡ್ಬೋದು. ಸೊ ಅದಾದ ನಂತರವೇ ಟ್ರೀಟ್ಮೆಂಟಿಗೆ ಆತ ಅಥವಾ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ ಅರ್ಹ ಎಂದು ಹೇಳಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.